ಇದು ಬೇಲೂರು ಒಳಗಿರೋ ಚನ್ನಕೇಶವ ಟೆಂಪಲ್ 1868ದಾಗ ಇದು ಹಿಂಗ್ ಕಾಣ್ತಿತ್ತು. ನಿಮ್ಗೊಂದು ಕ್ವಶನ್ ರೇಸ್ ಆಗಿರ್ಬೇಕಲ್ಲ, ಇದ್ರ ಮ್ಯಾಲಿರೋ ಗೋಪುರ ಈಗ ಎಲ್ಲಿ ಹೋತ ಅಂತ ಹೇಳಿ. ಈ ಗುಡಿ ನಿರ್ಮಾಣ ಆಗಿದ್ದ 1173ದಾಗ. ಆ ಟೈಮ್ದಾಗ ದಕ್ಷಿಣ ಭಾರತ ಒಳಗ ಇಸ್ಲಾಮಿಕ್ ಆಡಳಿತ ಇರಲಿಲ್ಲ. ಹೊಯ್ಸಳ ರಾಜ್ಯದವ್ರು ಹಳೇಬೀಡು ಮತ್ತು ಬೇಲೂರಿಗೆ ಸ್ವರ್ಗ ತರ ಅಲಂಕಾರ ಮಾಡಿ ಇಟ್ಟಿದ್ರು. ಆದ್ರೆ ಈ ಸ್ವರ್ಗದ ಮೇಲೆ ಒಂದು ರಾಕ್ಷಸನ್ ಕಣ್ಣು ಬಿತ್ತ. ಅವನ ಹೆಸರು ಅಲಾವುದ್ದೀನ್ ಖಿಲ್ಜಿ. ಅವ ತನ್ನ ಕಮಾಂಡರ್ ಮಲಿಕ್ ಕಫೂರಿಗೆ ಕಳಿಸಿ ಈ ಊರಿಗೆ ಸ್ಮಶಾನ ಮಾಡಕ್ ನೋಡಿದ್ದ. ಇವ್ರು ಅಷ್ಟೇ ಅಲ್ಲ, ಮಧುರೈ ಸಲ್ತನತ್ ಮತ್ತು ಬೇರೆ ಬೇರೆ ಇಸ್ಲಾಮಿಕ್ ರಾಜ್ಯದವ್ರ ಬೇಲೂರು ಒಳಗೆ ಬಂದ ಎಲ್ಲಾ ಗುಡಿ ನಾಶ ಮಾಡಕ್ ನೋಡಿದ್ರು. ಆದ್ರೆ ಹಂತಕ್ಕೆ ಈ ಗುಡಿ ಮರು ನಿರ್ಮಾಣ ಆಗತ್ತ. 9ನೇ ಶತಮಾನದಾಗ ಈ ಗುಡಿ ಕುಸಿದೊಂಟಿತ್ತು. ಆ ಟೈಮ್ದಾಗ ಬ್ರಿಟಿಷ್ ಸರ್ಕಾರ ಈ ಗುಡಿ ಮೇಲಿರೋ ಗೋಪುರ ತೆಗ್ಯಾಕ ನಿರ್ಧಾರ ಮಾಡಿದ್ರು. ಕರೆಂಟ್ ಸಿಚುವೇಶನ್ದಾಗ ಇವು ಗುಡಿ ಯುನೆಸ್ಕೋ ಮೇಂಟೈನ್ ಮಾಡ್ತೈತೆ. ಎಷ್ಟೋ ಲಕ್ಷ ಜನ ವರ್ಷ ಈ ಗುಡಿ ನೋಡಕ್ ಬರ್ತಾರ. ನೀವು ಹಳೇಬೀಡು ಬೇಲೂರು ವಿಸಿಟ್ ಮಾಡಿ